ಫ್ರೆಂಡ್ಸ್, ಯಾರು ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಶಶು ಮೌರ್ಯ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು 8 ಡೇಸಲ್ಲಿ ಹೇಗೆ ನನ್ನ ವೆಯ್ಟ್ನ ನಾನು ಲಾಸ್ ಮಾಡ್ಕೊಂಡಿದ್ದೀನಿ. 78ಇಂದ ನಾನೀಗ 75 ಆಗಿದ್ದೀನಿ 8 ಡೇಸ್ ಚಾಲೆಂಜಲ್ಲಿ. ನಾನು ಯಾವ ರೀತಿ ಟಿಫನ್ ಮತ್ತು ಊಟ ಮತ್ತು ಯಾವ ರೀತಿಯಾಗಿ ಲಂಚ್ನ ಮತ್ತು ಡಿನ್ನರ್ನ ತಗೋತಾ ಇದ್ದೆ ಮತ್ತು ಯಾವ ರೀತಿ ಜ್ಯೂಸಸ್ ಮತ್ತು ಟೀನ ತಗೋತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ಮನೆಯಲ್ಲೇ ಹೆಲ್ದಿಯಾಗಿ ಆರಾಮಾಗಿ ಹೌಸ್ ವೈಫ್ಗಳು, ಈಗ 2 ಮಕ್ಕಳು, ನನಗೆ 1.5 ವರ್ಷದ ಒಂದು ಪಾಪು ಮತ್ತು 5 ವರ್ಷದೊಬ್ಬ ಮಗ ಇದ್ದಾನೆ. ಅವನು ಸ್ಕೂಲ್ಗೆ ಹೋಗ್ತಾನೆ. ಹಾಗಾಗಿ ನಾನು 2 ಮಕ್ಕಳನ್ನ ನೋಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಹೆಲ್ದಿ ಡಯಟ್ ಫುಡ್ನ ನೀವು ಮನೆಯಲ್ಲೇ ಸಿಗೋಂಥ, ನೀವು ಏನು ಕಾಸ್ಟ್ಲಿ ಫ್ಯಾನ್ಸಿ ಐಟಮ್ಸ್ನೆಲ್ಲ ತೊಗೊಂಬಂದು ನೀವು ಯಾವುದೇ ರೀತಿ ಡಯಟ್ ಮಾಡೋ ಹಾಗಿಲ್ಲ. ಹೀಗೆ ಇದೇ ರೀತಿ ಆರಾಮಾಗಿ ಎಲ್ಲರಿಗೂ ಮಾಡೋ ರೀತಿಯಲ್ಲೇ ಮಾಡಿ, ಸ್ವಲ್ಪ ಆಯಿಲ್ನ ಕಂಟ್ರೋಲ್ ಮಾಡಿ, ಕಾರ್ಬೋಹೈಡ್ರೇಟ್ನ ಪ್ರೋಟೀನ್ ಮತ್ತು ಫೈಬರ್, ಐರನ್ ರಿಚ್ ಆಗಿರೋಂಥ ಫುಡ್ಗಳನ್ನ ತೊಗೊತಾ ನೀವು ಮನೆಯಲ್ಲೇ ಮಾಡಿರೋಂಥ ಪದಾರ್ಥದಲ್ಲಿ ಅದಕ್ಕೆ ಸ್ವಲ್ಪ ಫ್ರೂಟ್ನ ಆ್ಯಡ್ ಮಾಡ್ಕೊಳ್ಳೋದು, ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋದು, ಹೆಲ್ದಿ ಜ್ಯೂಸಸ್ನ ತೊಗೊಳ್ಳೋದು, ಮಧ್ಯಾಹ್ನ ಟೈಮು ಮುದ್ದೆ, ಈ ರೀತಿಯಾಗಿ ಪ್ಲೇಟ್ಗೆ ಅದಕ್ಕೆ ನಾನ್ ವೆಜ್ ಆದರೆ ಆಮ್ಲೆಟ್ ಮತ್ತು ಮೊಟ್ಟೆನ ಮತ್ತು ಹಾಗೆ ಬೇಯಿಸಿರೋ ಮೊಟ್ಟೆನಾಗಲಿ, ಮಜ್ಜಿಗೆ ಆಗಲಿ, ಚಿಯಾ ಸೀಡ್ಸ್ ಆಗಲಿ, ಸಬ್ಜಾ ಸೀಡ್ಸ್ ಆಗಲಿ, ಮತ್ತು ನೀವು ಚಿಕನ್ನ ಆ್ಯಡ್ ಮಾಡ್ಕೊಬೋದು, ಸೋಯಾ ಜಂಕ್ಸ್ನ ಆ್ಯಡ್ ಮಾಡ್ಕೊಬೋದು, ಮೊಳಕೆ ಕಾಳುಗಳನ್ನ ಆ್ಯಡ್ ಮಾಡ್ಕೊಬೋದು. ಮತ್ತು ಎಲ್ಲ ಊಟ ಆದಮೇಲೆ ರಾತ್ರಿ ಟೈಮು ನೀವು ಈ ರೀತಿಯಾಗಿ ಟೀಗಳನ್ನ ತೊಗೊಬೋದು. ಶುಂಠಿ ಟೀ ಆಗಿರ್ಬೋದು, ಪುದೀನ ಟೀ ಆಗಿರ್ಬೋದು, ಚಕ್ಕೆ ಟೀ, ಈ ಥರ ಏನಾದರೂ ಮಾಡ್ಕೊಬೋದು. ನೆಕ್ಸ್ಟು ನಿಮಗೆ ನನ್ನ ಡೈಲಿ ವ್ಲಾಗಲ್ಲಿ ನಿಮಗೆ ಈ ರೀತಿಯಾಗಿ ವೇಸ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ವೀಡಿಯೋಗಳನ್ನ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟು ಡೇಸಲ್ಲಿ ನಾನು ವೆಯ್ಟ್ ಲಾಸ್ನ ಮಾಡ್ತಾಯಿದ್ದೀನಿ. ಅದರಲ್ಲಿ ನಿಮಗೆ ಡೈಲಿ ರೆಸಿಪಿ ಕೂಡ ನಾನು ಆ್ಯಡ್ ಮಾಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಟಿಫನ್ ಬ್ರೇಕ್ಫಾಸ್ಟ್ ಹೇಗಿರಬೇಕು ಮತ್ತು ಯಾವುದೇ ರೀತಿ ಅಂದರೆ ನಾನು ಯಾವುದೇ ಕೋಚ್ ಅಲ್ಲ, ಯಾವುದೇ ವೆಯ್ಟ್ ಲಾಸ್ ಕೋಚ್ ಅಲ್ಲ. ನಾನು ನನ್ನ ಸ್ವತಃ ಯಾವ ರೀತಿ ತೊಗೊಂಡು 8 ಡೇಸಲ್ಲಿ ಯಾವ ರೀತಿ ನಾನು 3 kgನ ಲಾಸ್ ಮಾಡ್ಕೊಂಡಿದ್ದೀನಿ, ಆ ರೀತಿ ನಂತರನೇ ಮನೆಯಲ್ಲೇ ಮಕ್ಕಳು ನೋಡ್ಕೊಂಡಿರೋರು ಹೆಂಗಪ್ಪ ಜಿಮ್ಗೆ ಹೋಗೋದು, ಎಕ್ಸಸೈಸ್ ಮಾಡೋದು, ಫ್ಯಾನ್ಸಿ ಫುಡ್ಗಳನ್ನ ತಿನ್ನೋದು, ಏನೇನೋ ಬೇಕಂತೆ ಹೆಂಗಪ್ಪ ಡಯಟ್ ಮಾಡೋರು ಅನ್ನೋರು, ಈ ರೀತಿಯಾಗಿ ನನ್ನ ಚಾನಲ್ನಲ್ಲಿ ನಿಮಗೆ ರೆಸಿಪಿ ಕೂಡ ಹಾಕ್ತೀನಿ. ಮತ್ತು ಯಾವ ರೀತಿ ಯಾವ ಫುಡ್ನ ತೊಗೋಬೋದು ಅಂತ ಕೂಡ ನಮಗೆ ಸಜೆಷನ್ನ ಕೊಡ್ತೀನಿ. ಬೇಕು ಅಂದರೆ ನೀವು ಅದನ್ನೇ ನೋಡಿಕೊಂಡು ನಿಮಗೆ ಹೆಲ್ಪ್ ಆಗಲಿ ಅಂತಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಾಕ್ತಾಯಿದ್ದೀನಿ. ನೋಡಿ, ನೀವೇ ನೋಡ್ಬೋದು 8 ಡೇಸಲ್ಲಿ ನನ್ನ ಫುಡ್ಡು ಯಾವ ರೀತಿ ಇದೆ ಅಂತ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟು ನಾನು ಮತ್ತೆ 8 ಡೇಸ್ನ ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ಜೊತೆಗೆ ಯಾರ್ಯಾರು ಜಾಯ್ನ್ ಆಗ್ತಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ಹೆಲ್ದಿಯಾಗಿ ಹೌಸ್ ವೈಫ್ಗಳು ಮನೆಯಲ್ಲೇ ವೆಯ್ಟ್ ಲಾಸ್ನ ಮಾಡ್ಬೋದು. ನಾನು ಪ್ರೆಗ್ನೆನ್ಸಿ ಇರೋವಾಗಲಿಂದ ಮತ್ತು ಫೀಡಿಂಗ್ ಮಾಡ್ತಾ ಇರೋವಾಗಲಿಂದ, ಈಗ ಫೀಡಿಂಗ್ನ ಸ್ಟಾಪ್ ಮಾಡಿ ನಾನು ವೆಯ್ಟ್ ಲಾಸ್ನ ಚಾಲೆಂಜ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸರಿಯಾಗಿ ನಾನೇ ಅಡುಗೆ ಮಾಡ್ಕೊಂಡು ನಾವೇ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಹಾಗೋಸ್ಕರ ನಾನು ಯಾವುದೇ ರೀತಿಯ ಡಯೆಟ್ನ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಈಗ ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಾದಮೇಲೆ ನಾನೇ ಹೆಲ್ದಿಯಾಗಿ ಮನೇಲೇ ಮಾಡ್ಕೊಂಡು ತಿನ್ನೋ ಅಂಥದ್ದು, ಮತ್ತು ಮಕ್ಕಳಿಗೆ ಹೆಲ್ಪ್ ಆಗಬೇಕು, ಅವ್ರೂ ನೋಡ್ಕೊಬೇಕು, ಯಾವುದೇ ರೀತಿ ಕೆಲಸನೂ ಮಾಡಬೇಕು, ಯಾವುದೇ ಕಸಿ ಬಿಸಿ ಆಗಬಾರ್ದು, ಮತ್ತು ನಾವು ಟೆನ್ಷನ್ ತೊಗೋಬಾರ್ದು. ಡಯಟ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಟೈಮ್ಗೆ ಅದೇ ತಿನ್ನಬೇಕಪ್ಪ, ಇದೇ ತಿನ್ನಬೇಕು ಅಂತ ಟೆನ್ಷನ್ ತೊಗೋಬಾರ್ದು. ಟೆನ್ಷನ್ ತೊಗೊಂಡಿಲ್ಲ ಅಂದರೆ, ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಹಾಗೂ ಕೂಡ ವೆಯ್ಟ್ ಗೇನ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ರೊಟೀನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದರೆ ಆಮೇಲೆ ನಾವು ಡಯೆಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾರೋ ಹೇಳಿದ್ರು ಇವತ್ತು ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಬಿಡೋಣ, ನಾಳೆಯಿಂದ ಮಾಡಿಬಿಡೋಣ ಅಂದರೆ ಅದು ಆಗದೇ ಇರೋ ಕೆಲಸ. ನಿಮ್ಮ ಮೈಂಡ್ ಸೆಟ್ ಫಸ್ಟು ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ರೆಡಿ ಇದ್ದೀನಿ, ಲೈಫ್ ಲಾಂಗ್ ನಾನು ಫಿಟ್ಟಾಗಿರೋಕ್ಕೆ ರೆಡಿ ಇದ್ದೀನಿ, ಮಾಡ್ತೀನಿ ಅನ್ನೋ ನಿಮ್ಮ ಮನಸ್ಸಿದ್ರೆ ಮಾತ್ರ ನಾನು ಮಾಡಿ. ನಾನು 78 ಇದ್ದೆ. ಅದು ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿಯಿಂದ ನಾನು ವೆಯ್ಟ್ ಗೇನ್ ಆಗಿದೆ. ಸರಿಯಾಗಿ ನಿದ್ದೆ ಇರಲಿಲ್ಲ ಮತ್ತು ಸರಿಯಾಗಿ ಊಟ ಟೈಮ್ ತಗೊಳಕ್ಕಾಗ್ತಾಯಿರಲಿಲ್ಲ, ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು. ಹಾಗಾಗಿ ನಾನು ವೆಯ್ಟ್ ಗೇನ್ ಆಗಿದ್ದೆ. ಆದ್ದರಿಂದ ನಾನು ಹೀಗೆ ಇರೋಕ್ಕಾಗಲ್ಲ, ಲೈಫ್ ಲಾಂಗ್ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಹೇಳಿ ನಾನು ಈ ರೀತಿಯಾಗಿ ವೆಯ್ಟ್ ಲಾಸ್ನ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಚಾಲೆಂಜ್ನ ತೊಗೊಂಡಿದ್ದೀನಿ.
ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ನಾನು ಡಾಕ್ಟ್ರ್ ಹತ್ರ ಹೋಗಿ ಹೇಳಿ ಅವರು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ಮೇಲೆ ಅವರು ತರಕಾರಿ ಸೊಪ್ಪು ಮತ್ತು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ನ ಕಮ್ಮಿ ಮಾಡಿ ಈ ರೀತಿಯಾಗಿ ಪ್ರೋಟೀನ್ ರಿಚ್ನ ಡಯಟ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ತಿಳಿಸಿದರು. ಹಾಗಾಗಿ ನಾನು ಪ್ರೋಟೀನ್ ರಿಚ್ ಮತ್ತು ಅದಕ್ಕೆ ವೆಜಿಟೇಬಲ್ಸು, ಐರನ್ ಮತ್ತು ಫೈಬರ್ ಕಂಟೆಂಟ್ ಇರುವಂತಹ ಫುಡ್ಗಳನ್ನ ತೊಗೊಂಡು ನಾನು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗಲಿ ಅಂತ ಈ ರೀತಿಯಾಗಿ ಡಯೆಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೂ ಈ ರೀತಿಯಾಗಿ ಡಯೆಟ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಹಾಗೆ ಹೆಚ್ಚು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಪ್ಲೀಸ್ ವಾಚಿಂಗ್. ಥ್ಯಾಂಕ್ ಫಾರ್ ವಾಚಿಂಗ್. ಇದೇ ರೀತಿ ನಿಮಗೆ ರೆಸಿಪಿ ಬೇಕು ಅಂದರೂ ಕೂಡ ಮತ್ತು ಹಾಗೆ ನಾನು ನೆಕ್ಸ್ಟು ವೀಡಿಯೋನ ಡೈಲಿ ವ್ಲಾಗ್ನ ಮಾಡಬೇಕಾ ವೆಯ್ಟ್ ಲಾಸ್ದು ಅಂತ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ನನಗೆ ಹೆಲ್ಪ್ ಆಗುತ್ತೆ. ಓಟ್ಸ್ ರೆಸಿಪಿ ಆಗಿರ್ಬೋದು, ನನ್ನ ಮಧ್ಯಾಹ್ನ ಡಿನ್ನರು, ಲಂಚು, ಟಿಫನ್ನು ಎಲ್ಲ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿಯಾಗಿ ನನ್ನ ಟೀಗಳನ್ನ ರೆಡಿ ಮಾಡ್ಕೊತೀನಿ ಅದನ್ನೆಲ್ಲ ನಿಮಗೆ ಆ ರೆಸಿಪಿನ ತೋರಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ಯಾವುದೇ ರೀತಿಯಾಗಿ ಮಾಡಿ ಫೋರ್ಸ್ಫುಲ್ಲಾಗಿ ಮಾಡಿ ಅಂತ ನಾನು ಯಾವುದೇ ರೀತಿ ಹೇಳೋದಿಲ್ಲ. ನಿಮ್ಮ ಹೆಲ್ತ್ ಇಶ್ಯೂಸ್ ಮತ್ತು ನಿಮ್ಮ ಡೈಲಿ ನಿಮ್ಮ ರೊಟೀನ್ ಹೇಗಿರುತ್ತೆ, ನಿಮ್ಮ ಮಕ್ಕಳು ಮತ್ತು ನಿಮ್ಮ ಆಫೀಸ್ಗೆ ಹೋಗೋರಾಗಿರ್ಬೋದು, ಯಾವ ರೀತಿಯಾಗಿ ನಿಮ್ಮ ಡೈಲಿ ರೊಟೀನ್ ಇರುತ್ತೆ, ನಿಮ್ಮ ಹೆಲ್ತೇ ಆಗಿರುತ್ತೆ, ನಿಮ್ಮ ಹೆಲ್ತ್ ಕಂಡೀಷನ್ನೇ ಆಗಿರುತ್ತೆ, ಆ ರೀತಿ ನೋಡಿಕೊಂಡು ನೀವು ಡಯೆಟ್ನ ರೆಡಿ ಮಾಡ್ಕೊಳ್ಳಿ. ಮತ್ತು ಏನು ಅಂದರೆ ನಿಮ್ಗೇನು ತಿಂದರೆ ಏನು ಹೆವಿ ಅನಿಸುತ್ತೆ, ಏನು ಕಮ್ಮಿ ಅನಿಸುತ್ತೆ ಅಂತ ನಿಮ್ಮ ಬಾಡಿಗೆ ನಿಮಗೆ ಗೊತ್ತಿರುತ್ತೆ. ಒಂದು ವಾರ ಮಾಡಿ ನೋಡಿ. ಮಾಡ್ತಾ ಅದು ಯಾವುದು ಹೆವಿ ಅನಿಸುತ್ತೆ, ಯಾವುದು ಕಮ್ಮಿ ಅನಿಸುತ್ತೆ, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವುದೇ ರೀತಿ ಡಯೆಟ್ ಕೋಚ್ ಆಗಲಿ ಯಾವುದೇ ರೀತಿ ಬೇಡಿ. ಫಸ್ಟು ನೀವು ಡಯೆಟ್ ಮಾಡ್ತಾ ಹೋಗಿ. ಸಡನ್ನಾಗಿ ಎಕ್ಸಸೈಸ್ ಡಯೆಟ್ ಎಲ್ಲ ಒಟ್ಟೊಟ್ಟಿಗೆ ಮಾಡಿ ನಿಮ್ಮ ಹೆಲ್ತ್ಗೆ ಪ್ರಾಬ್ಲಮ್ ಮಾಡ್ಕೋಬೇಡಿ. ಫಸ್ಟು ಡಯೆಟ್ ಸ್ಟಾರ್ಟ್ ಮಾಡಿ. ಡಯೆಟ್ ಸ್ಟಾರ್ಟ್ ಆದಮೇಲೆ ಈಗ ನಾನು ಡಯೆಟ್ ಸ್ಟಾರ್ಟ್ ಮಾಡಾದಮೇಲೆ ಈಗ 3 ಡೇಸಿಂದ ನಾನು ಎಕ್ಸಸೈಸ್ನ ಮನೇಲೇ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಡನ್ನಾಗಿ ಸಿ ಸೆಕ್ಷನ್ ಆಗಿರೋರಾಗಿದ್ದರು. ನನಗೆ 2 ಸಿ ಸೆಕ್ಷನ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ಸಡನ್ನಾಗಿ ಈಗ ವಿಡಿಯೋದಲ್ಲಿ ತೋರಿಸಿದ್ರು 6 ವಾರಕ್ಕೆ ಮಾಡ್ಬೋದಂತೆ, 2 ವಾರಕ್ಕೆ ಮಾಡ್ಬೋದಂತೆ ಅಂತ. ನನ್ನ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಯಾವುದೇ ರೀತಿ ಅದನ್ನು ತೊಗೊಳಕ್ಕೆ ಹೋಗಿಲ್ಲ. ಈಗ ನಾನು ಒಂದೊಂದು ಹೆಜ್ಜೆ ಅನ್ನೋ ಹಾಗೆ ಈಗ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನಿಮಗೂ ಅಷ್ಟೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರಲಿ